ಮೊದಲಿನಿಂದನೂ ಕೂಡ ಸಮೀರ್ಗೆ ಈ ಪ್ರಶ್ನೆಯನ್ನ ಮಾಡಲಾಗ್ತಾನೆ ಇದೆ. ಎಲ್ಲಾ ವಿಚಾರಗಳನ್ನ ಹೇಳೋದಕ್ಕಿಂತ ಮುಂಚೆ ಸಮೀರನಿಗೆ ನನ್ನದೊಂದು ನೇರವಾದಂತಹ ಪ್ರಶ್ನೆ. ಈತ ಕುತ್ಕೊಂಡು 23 ನಿಮಿಷದ ವಿಡಿಯೋನ ಮಾಡ್ದ, ಅಲ್ಲಿ ಹಲವು ಆರೋಪಗಳನ್ನ ಮಾಡ್ದ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮತ್ತೆ ಮತ್ತೆ ಲೈವ್ ಬಂದು ಹಲವು ವಿಚಾರಗಳನ್ನ ಮಾತಾಡಿದ್ದ. ಈತ ಹೇಳಿದ್ದೆಲ್ಲವೂ ಕೂಡ ಸತ್ಯ ಅಂತ ಆದರೆ, ಮೊನ್ನೆ ಧರ್ಮಸ್ಥಳದಿಂದ ಪೊಲೀಸರು ಬಂದಿದ್ರಲ್ಲಪ್ಪ ನಿನ್ ಮನೆಗೆ, ಏನಕ್ಕೆ ಕೊಡೋದೆ? ನೀನ್ ಹೇಳಿದ್ದು ಸತ್ಯ ಅಂತ ಆದರೆ ಗಾಯಬೇನಕ್ಕಾದೆ? ನೀನ್ ಹೇಳಿದ್ದಕ್ಕೆಲ್ಲದಕ್ಕೂ ನಿನ್ನ ಹತ್ರ ದಾಖಲೆ ಇದೆ ಅಂತಂದ್ರೆ ನೀನ್ ಎಲ್ಲಿಯೂ ಕೂಡ ಓಡಿ ಹೋಗುವ ಅಗತ್ಯ ಇರಲಿಲ್ಲ. ಆಯ್ತು ಬರ್ತೀನಿ ನಡೀರಿ, ನೀವೇನ್ ಕೇಳ್ತೀರಿ ಕೇಳಿ, ಎಲ್ಲದಕ್ಕೂ ನನ್ನ ಹತ್ರ ಉತ್ತರ ಇದೆ, ಎಲ್ಲದಕ್ಕೂ ನನ್ನ ಹತ್ರ ಸಾಕ್ಷ್ಯ ಇದೆ ಅಂತ ಧೈರ್ಯವಾಗಿ ಹೋಗ್ಬೇಕಾಗಿತ್ತಲ್ವಾ? ಬಳ್ಳಾರಿಯಲ್ಲೂ ಇಲ್ಲ, ಈ ಕಡೆ ಬನ್ನೇರುಘಟ್ಟದ ಜಿಗಣಿ ಬಾಡಿಗೆ ಮನೆಯಲ್ಲೂ ಇಲ್ಲ, ಪಲಾಯನ ಯಾಕೆ? ಇನ್ನ ಕೆಲವರು ಪ್ರಶ್ನೆ ಮಾಡಬಹುದು, ಸಮೀರ್ನ ಅಣ್ಣ ತಮ್ಮಂದ್ರು, ಸಮೀರ್ನ ಜೊತೆಗಿರೋರು ನನಗೆ ಪ್ರಶ್ನೆ ಮಾಡಬಹುದು, ರೇ ನೀವು ಟಿವಿಯಲ್ಲಿ ನಿಂತ್ಕೊಂಡು ಹೇಳ್ದಂಗಲ್ಲ ರೀ ಅಂತ ಹೇಳಿ. ನಿಮ್ ತಮ್ಮ ಅಥವಾ ನಿಮ್ಮಣ್ಣ ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಏನ್ ಬೇಕಾದ್ರೂ ಹೇಳ್ಬೋದಾ? ನಾವು ಟಿವಿಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದೀವಲ್ಲ, ನೀವು ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಏನ್ ಬೇಕಾದ್ರೂ ಹೇಳಿಸಬಹುದಾ ನಿಮ್ ಸಮೀರನ್ ಕಡೆಯಿಂದ? ಆತ ಹೇಳಿದ ಸತ್ಯ ಅಂತಂದ್ರೆ ಓಡಿದ್ಯಾಕೆ? ಇವತ್ತು ಬಂದ ಅಲ್ಲಿ ಸ್ಟೈಲ್ ಆಗಿ, ಅಲ್ಲಿಯೂ ಸೀನ್ ಇದೆ ನೋಡಿ, ಈಗ ಹೇಳ್ತೀನಿ. ದೂತ ಸಮೀರ್ನಿಗೆ SIT ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರು, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರು. ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಬಳಸಿದಂತ ಉಪಕರಣ ಎಲ್ಲಿ? ನಂಬರ್ 1, ಯೂಟ್ಯೂಬ್ ಚಾನೆಲ್ನ ಲಾಗಿನ್ ವಿವರ ಯಾರ ಬಳಿ ಇದೆ? ಲಾಗಿನ್ ಆಗುವಂತಹ ಡೀಟೇಲ್ಸ್ ಏನಿರುತ್ತಲ್ಲ ಅದು ಯಾರ ಹತ್ರ ಇದೆ ಅಂತ ಕೇಳಿದ್ದಾರೆ. ದೂತ ಅನ್ನುವಂತ ಚಾನೆಲ್ ಜೊತೆಗೆ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರಿದ್ದಾರೆ ಈ ದೂತನ ಜೊತೆಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಯೂಟ್ಯೂಬ್ಗೆ ವಿಡಿಯೋ ಯಾರು ಅಪ್ಲೋಡ್ ಮಾಡಿದ್ರು? ಆ 23 ನಿಮಿಷ 52 ಸೆಕೆಂಡಿನ ವಿಡಿಯೋನ ಯಾರ್ಯಾರು ಅಪ್ಲೋಡ್ ಮಾಡಿದ್ರು? ವಿಡಿಯೋ ತಯಾರು ಮಾಡೋದಕ್ಕೆ ಯಾವ AI ಟೂಲ್ ಅನ್ನ ಬಳಸಿದೀರಿ? AI ವಿಡಿಯೋಗಳನ್ನ ಬಳಸಿಕೊಂಡು ಅಪ್ಲೋಡ್ ಮಾಡಿದ್ರಲ್ಲ, ಆ ಟೂಲ್ ಯಾವುದು ಅಂತ ಕೇಳಿದ್ದಾರೆ. AI ಮೂಲಕ ನಕಲಿ ವಿಡಿಯೋ ಸೇರಿಸುವ ಉದ್ದೇಶ ಏನಿತ್ತು? ಉದ್ದೇಶ ಗೊತ್ತಾಗ್ಬೇಕು. ಯಾರೋ ಏನೋ ಹೇಳಿದ್ರು, ನಾನು ವಿಡಿಯೋ ಮಾಡಿದೆ, ಅಪ್ಲೋಡ್ ಮಾಡಿದೆ, ನೈ ಚಲೇಗ ಬಾಯ್. AI ವಿಡಿಯೋದ ಉದ್ದೇಶ ಏನು, ಅದ್ರ ಹಿಂದೆ ಇರುವಂತ ಉದ್ದೇಶ ಏನು, ಇದು ಗೊತ್ತಾಗ್ಬೇಕು. ವಿಡಿಯೋ ಲಿಂಕ್ ಅನ್ನ ನೀವು ಯಾರ್ಯಾರಿಗೆ ಹಂಚಿದೀರಿ? ವಿಡಿಯೋ ವೈರಲ್ ಆಗೋದಕ್ಕೆ ಪೇಡ್ ಪ್ರಮೋಷನ್ ಮಾಡಿದರ? ಪೇಡ್ ಪ್ರಮೋಷನ್ ಮಾಡಿದೀರಿ ಅಂತಂದ್ರೆ ಆ ಪೇಡ್ ಪ್ರಮೋಷನ್ ಮಾಡೋದಕ್ಕೆ ಪೈಸಾ ಎಲ್ಲಿಂದ ಬಂತು ನಿಮಗೆ? ಈಗಾಗಲೇ ಫಾರಿನ್ ಫಂಡಿಂಗ್ ಅಂತ ಘಂಟಾಘೋಷವಾಗಿ ಪುಂಖಾನುಪುಂಖವಾಗಿ ಗಂಭೀರವಾದಂತಹ ಆರೋಪ ಈ ಬುರುಡೆ ಗ್ಯಾಂಗ್ ಮೇಲೆ ಕೇಳಿ ಬರ್ತಾ ಇದೆ. ವಿಡಿಯೋದಲ್ಲಿ ಹೇಳಿದ ವಿಚಾರಗಳ ಮೂಲ ಎಲ್ಲಿಂದ ಸಿಕ್ತು? 23 ನಿಮಿಷದ ವಿಡಿಯೋನ ನೀನ್ ಮಾಡಿದೆ, ನಿನಗೆ ಆ ಮೂಲ ಎಲ್ಲಿಂದ ಸಿಕ್ತು? ಸುಮ್ಮನೆ ಹೇಳಿ ಹೊರಟು ಹೋಗುದಲ್ಲ, ಅದಕ್ಕೆ ಅಗತ್ಯವಾದ ದಾಖಲೆಗಳು ಬೇಕಲ್ಲ. ಇಂಥವ್ರು ಇಂಥ ಕೆಲಸ ಮಾಡಿದ್ದಾರೆ ಅಂತ ನೀನ್ ಹೇಗೆ ಹೇಳ್ತೀಯಾ? ನಿನ್ನ ಹತ್ರ ದಾಖಲೆ ಇದೆಯಾ? ದಾಖಲೆ ಇದ್ರೆ ಕೊಡ್ಬೇಕು. ಆ ಮೂಲ ಎಲ್ಲಿಂದ? ನಿನಗೆ ಫೀಡ್ ಮಾಡಿದ್ದು ಯಾರು? ಯಾರೋ ಹೇಳಿದ ಕಥೆಯನ್ನ ಕೇಳಿ ವಿಡಿಯೋ ಮಾಡಿದೆ. ಅಬ್ಬಬ್ಬಬ್ಬಾ ಸಮೀರ್ ನೋಡಿ, ಆತ ಹೇಳಿದ್ದೇನಂತಂದ್ರೆ ಯಾರೋ ಹೇಳಿದ ಕಥೆಯನ್ನ ಕೇಳಿ ನಾನು ವಿಡಿಯೋ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ ಸಮೀರ್. ಯಾರ ಮುಂದೆ? SIT ಅಧಿಕಾರಿಗಳ ಮುಂದೆ ಈತ ಹೇಳಿದಾನಂತೆ. ಯಾರೋ ಹೇಳಿದ ಕಥೆಯನ್ನ ಕೇಳಿ ವಿಡಿಯೋ ಮಾಡಿದ್ದೆ. ನಿನ್ ತಲೆಯಲ್ಲಿ ಬುದ್ಧಿ ಇರ್ಲಿಲ್ವಾ? ಮತ್ತೆ ಗಂಟಾನುಗಂಟವಾಗಿ ಎಲ್ಲಾ ಕಡೆನೂ ಓಡಾಡ್ಕೊಂಡು ವಿಡಿಯೋ ಮಾಡೋದೇನು? ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಆ ಛತ್ರಿನ ಏರಿಸಿ ಇಳಿಸಿ ಮಾತಾಡೋದೇನು? ಕಂಪ್ಲೇಂಟ್ ಕೊಟ್ಟಾಗಿದೆ, SIT ಅವ್ರು ನೋಡ್ಕೊಳ್ತಾರೆ. ನೀನೇನಕ್ಕೆ ಹೇಳ್ದಪ್ಪ? ಹಾಗಿದ್ರೆ ಯಾರೋ ಹೇಳಿದ್ರು ಅಂದ್ ಮಾತ್ರಕ್ಕೆ ಏನನ್ನು ಮಾಡ್ಬಿಡ್ತೀಯಾ? ಇನ್ನೊಬ್ಬ ಬಂದು ಇನ್ನೊಂದು ಹೇಳ್ತಾನೆ, ಮಾಡ್ತೀಯ ವಿಡಿಯೋನ? ಯಾವುದು ನನಗೆ ತಿಳಿದಿಲ್ಲ, ಆದರೂ ವಿಡಿಯೋ ಮಾಡಿದೆ. ಇದು ಸಮೀರ್ SIT ಮುಂದೆ ಹೇಳಿದಂತಹ ಕತೆ. ಸಮೀರ್ SIT ಮುಂದೆ ಹೇಳಿರುವಂತಹ ವಿಚಾರಗಳು. ನನಗೇನು ತಿಳಿದಿಲ್ಲ, ಯಾರೋ ಏನೋ ಹೇಳಿದ್ರು, ನಾನು ಅದನ್ನ ವಿಡಿಯೋ ಮಾಡಿದೆ ಅಂತ ಈತ ಹೇಳ್ತಾ ಇದ್ದಾನೆ. ಬೇರೆಯವರು ಹೇಳಿದ್ದನ್ನ ಕೇಳಿ ವಿಡಿಯೋ ಮಾಡಿದ್ದೇನೆ ಅಂತ ಸಮೀರ್ SIT ಅಧಿಕಾರಿಗಳ ಮುಂದೆ ಹೇಳಿದಾನಂತೆ. ವೀಕ್ಷಕರೇ, ಪೊಲೀಸ್ ತನಿಖಾಧಿಕಾರಿಯ ಮುಂದೆ ಸಮೀರ್ ಕೊಟ್ಟಿರುವಂತಹ ಹೇಳಿಕೆ, ಯಾರೋ ಹೇಳಿದರು ಅದಕ್ಕೆ ನಾನು ಮಾಡಿದೆ. ಇನ್ನೂ ಒಬ್ಬರು ಬರ್ತಾರೆ, ಇನ್ನೊಂದು ಕಥೆಯನ್ನ ಹೇಳ್ತಾರೆ, ನೀನ್ ಮಾಡ್ತೀಯಾ? ಇದು ಕೇವಲ ವಿಡಿಯೋ ಆಗಿರದೆ ಆ ಧರ್ಮಸ್ಥಳಕ್ಕೆ ನಡೆದುಕೊಳ್ಳುವರು ಅವರ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಈತ ಮಾಡಿದ್ದಾನೆ. ಮೊದಲಿನಿಂದನೂ ಕೂಡ ಸಮೀರ್ಗೆ ಈ ಪ್ರಶ್ನೆಯನ್ನ ಮಾಡಲಾಗ್ತಾನೆ ಇದೆ. ಎಲ್ಲಾ ವಿಚಾರಗಳನ್ನ ಹೇಳೋದಕ್ಕಿಂತ ಮುಂಚೆ ಸಮೀರನಿಗೆ ನನ್ನದೊಂದು ನೇರವಾದಂತಹ ಪ್ರಶ್ನೆ.
ಈತ ಕುತ್ಕೊಂಡು 23 ನಿಮಿಷದ ವಿಡಿಯೋನ ಮಾಡ್ದ. ಅಲ್ಲಿ ಹಲವು ಆರೋಪಗಳನ್ನ ಮಾಡ್ದ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮತ್ತೆ ಮತ್ತೆ ಲೈವ್ ಬಂದು ಹಲವು ವಿಚಾರಗಳನ್ನ ಮಾತಾಡಿದ್ದ. ಈತ ಹೇಳಿದ್ದೆಲ್ಲವೂ ಕೂಡ ಸತ್ಯ ಅಂತ ಆದರೆ ಮೊನ್ನೆ ಧರ್ಮಸ್ಥಳದಿಂದ ಪೊಲೀಸರು ಬಂದಿದ್ರಲ್ಲಪ್ಪ ನಿನ್ ಮನೆಗೆ, ಏನಕ್ಕೆ ಕೊಡೋದೆ? ನೀನ್ ಹೇಳಿದ್ದು ಸತ್ಯ ಅಂತ ಆದರೆ ಗಾಯಬ್ ಏನಕ್ಕಾದೆ? ನೀನ್ ಹೇಳಿದ್ದಕ್ಕೆಲ್ಲದಕ್ಕೂ ನಿನ್ನ ಹತ್ರ ದಾಖಲೆ ಇದೆ ಅಂತಂದರೆ ನೀನ್ ಎಲ್ಲಿಯೂ ಕೂಡ ಓಡಿ ಹೋಗುವ ಅಗತ್ಯ ಇರಲಿಲ್ಲ. ಆಯ್ತು ಬರ್ತೀನಿ ನಡೀರಿ, ನೀವೇನ್ ಕೇಳ್ತೀರಿ ಕೇಳಿ, ಎಲ್ಲದಕ್ಕೂ ನನ್ನ ಹತ್ರ ಉತ್ತರ ಇದೆ, ಎಲ್ಲದಕ್ಕೂ ನನ್ನ ಹತ್ರ ಸಾಕ್ಷ್ಯ ಇದೆ ಅಂತ ಧೈರ್ಯವಾಗಿ ಹೋಗ್ಬೇಕಾಗಿತ್ತಲ್ವಾ? ಬಳ್ಳಾರಿಯಲ್ಲೂ ಇಲ್ಲ, ಈ ಕಡೆ ಬನ್ನೇರುಘಟ್ಟದ ಜಿಗಣಿ ಬಾಡಿಗೆ ಮನೆಯಲ್ಲೂ ಇಲ್ಲ, ಪಲಾಯನ ಯಾಕೆ? ಇನ್ನ ಕೆಲವರು ಪ್ರಶ್ನೆ ಮಾಡಬಹುದು, ಸಮೀರ್ನ ಅಣ್ಣ ತಮ್ಮಂದ್ರು, ಸಮೀರ್ನ ಜೊತೆಗಿರುವವರು ನನಗೆ ಪ್ರಶ್ನೆ ಮಾಡಬಹುದು, ನೀವು ಟಿವಿಯಲ್ಲಿ ನಿಂತ್ಕೊಂಡು ಹೇಳ್ದಂಗಲ್ಲ ರೀ ಅಂತ ಹೇಳಿ. ನಿಮ್ ತಮ್ಮ ಅಥವಾ ನಿಮ್ಮಣ್ಣ ಯೂಟ್ಯೂಬಲ್ಲಿ ಕುತ್ಕೊಂಡು ಏನ್ ಬೇಕಾದ್ರೂ ಹೇಳ್ಬೋದಾ? ನಾವು ಟಿವಿಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದೀವಲ್ಲ, ನೀವು ಯೂಟ್ಯೂಬಲ್ಲಿ ಕುತ್ಕೊಂಡು ಏನ್ ಬೇಕಾದ್ರೂ ಹೇಳಿಸಬಹುದಾ ನಿಮ್ ಸಮೀರನ ಕಡೆಯಿಂದ? ಆತ ಹೇಳಿದ ಸತ್ಯ ಅಂತಂದ್ರೆ ಓಡಿದ್ ಯಾಕೆ? ಇವತ್ತು ಬಂದ ಅಲ್ಲಿ ಸ್ಟೈಲ್ ಆಗಿ, ಅಲ್ಲಿಯೂ ಸೀನ್ ಇದೆ ನೋಡಿ, ಈಗ ಹೇಳ್ತೀನಿ. ದೂತ ಸಮೀರ್ನಿಗೆ SIT ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರು. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರು. ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಬಳಸಿದಂತ ಉಪಕರಣ ಎಲ್ಲಿ? ನಂಬರ್ 1, ಯೂಟ್ಯೂಬ್ ಚಾನೆಲ್ನ ಲಾಗಿನ್ ವಿವರ ಯಾರ ಬಳಿ ಇದೆ? ಲಾಗಿನ್ ಆಗುವಂತಹ ಡೀಟೇಲ್ಸ್ ಇರುತ್ತಲ್ಲ, ಅದು ಯಾರ ಹತ್ರ ಇದೆ ಅಂತ ಕೇಳಿದ್ದಾರೆ. ದೂತ ಅನ್ನುವಂತ ಚಾನೆಲ್ ಜೊತೆಗೆ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರಿದ್ದಾರೆ ಈ ದೂತನ ಜೊತೆಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಯೂಟ್ಯೂಬ್ಗೆ ವಿಡಿಯೋ ಯಾರು ಅಪ್ಲೋಡ್ ಮಾಡಿದ್ರು? ಆ 23 ನಿಮಿಷ 52 ಸೆಕೆಂಡಿನ ವಿಡಿಯೋನ ಯಾರ್ಯಾರು ಅಪ್ಲೋಡ್ ಮಾಡಿದ್ರು? ವಿಡಿಯೋ ತಯಾರು ಮಾಡೋದಕ್ಕೆ ಯಾವ AI ಟೂಲ್ ಅನ್ನ ಬಳಸಿದೀರಿ? AI ವಿಡಿಯೋಗಳನ್ನ ಬಳಸಿಕೊಂಡು ಅಪ್ಲೋಡ್ ಮಾಡಿದ್ರಲ್ಲ, ಆ ಟೂಲ್ ಯಾವುದು ಅಂತ ಕೇಳಿದ್ದಾರೆ. AI ಮೂಲಕ ನಕಲಿ ವಿಡಿಯೋ ಸೇರಿಸುವ ಉದ್ದೇಶ ಏನಿತ್ತು? ಉದ್ದೇಶ ಗೊತ್ತಾಗ್ಬೇಕು. ಯಾರೋ ಏನೋ ಹೇಳಿದ್ರು, ನಾನು ವಿಡಿಯೋ ಮಾಡಿದೆ, ಅಪ್ಲೋಡ್ ಮಾಡಿದೆ, ನೈ ಚಲೇಗ ಬಾಯ್. AI ವಿಡಿಯೋದ ಉದ್ದೇಶ ಏನು, ಅದ್ರ ಹಿಂದೆ ಇರುವಂತ ಉದ್ದೇಶ ಏನು, ಇದು ಗೊತ್ತಾಗ್ಬೇಕು. ವಿಡಿಯೋ ಲಿಂಕ್ ಅನ್ನ ನೀವು ಯಾರ್ಯಾರಿಗೆ ಹಂಚಿದೀರಿ? ವಿಡಿಯೋ ವೈರಲ್ ಆಗೋದಕ್ಕೆ ಪೇಡ್ ಪ್ರಮೋಷನ್ ಮಾಡಿದರಾ? ಪೇಡ್ ಪ್ರಮೋಷನ್ ಮಾಡಿದೀರಿ ಅಂತಂದ್ರೆ ಆ ಪೇಡ್ ಪ್ರಮೋಷನ್ ಮಾಡೋದಕ್ಕೆ ಪೈಸಾ ಎಲ್ಲಿಂದ ಬಂತು ನಿಮಗೆ? ಈಗಾಗಲೇ ಫಾರಿನ್ ಫಂಡಿಂಗ್ ಅಂತ ಘಂಟಾಘೋಷವಾಗಿ ಪುಂಖಾನುಪುಂಖವಾಗಿ ಗಂಭೀರವಾದಂತಹ ಆರೋಪ ಈ ಬುರುಡೆ ಗ್ಯಾಂಗ್ ಮೇಲೆ ಕೇಳಿ ಬರ್ತಾ ಇದೆ. ವಿಡಿಯೋದಲ್ಲಿ ಹೇಳಿದ ವಿಚಾರಗಳ ಮೂಲ ಎಲ್ಲಿಂದ ಸಿಕ್ತು? 23 ನಿಮಿಷದ ವಿಡಿಯೋನ ನೀನ್ ಮಾಡಿದೆ, ನಿನಗೆ ಆ ಮೂಲ ಎಲ್ಲಿಂದ ಸಿಕ್ತು? ಸುಮ್ಮನೆ ಹೇಳಿ ಹೊರಟು ಹೋಗುದಲ್ಲ, ಅದಕ್ಕೆ ಅಗತ್ಯವಾದ ದಾಖಲೆಗಳು ಬೇಕಲ್ಲ. ಇಂಥವ್ರು ಇಂಥ ಕೆಲಸ ಮಾಡಿದ್ದಾರೆ ಅಂತ ನೀನ್ ಹೇಗೆ ಹೇಳ್ತೀಯಾ? ನಿನ್ನ ಹತ್ರ ದಾಖಲೆ ಇದೆಯಾ? ದಾಖಲೆ ಇದ್ರೆ ಕೊಡ್ಬೇಕು. ಆ ಮೂಲ ಎಲ್ಲಿಂದ? ನಿನಗೆ ಫೀಡ್ ಮಾಡಿದ್ದು ಯಾರು? ಯಾರೋ ಹೇಳಿದ ಕಥೆಯನ್ನ ಕೇಳಿ ವಿಡಿಯೋ